ಒಂಟಿ ಯುದ್ಧವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ರು. ಅಂದ್ರೆ ಯಾವುದೇ ಹೇಳಿಕೆಗಳನ್ನು ಕೊಟ್ಟರು ಅವರು ಏಕಾಂಗಿಯಾಗಿ ಎದುರಿಸ್ತಾ ಇದ್ರು. ಬಟ್ ಈಗ ಇವರ ಬೆನ್ನಿಗೆ ನಿಲ್ಲೋ ಕೆಲಸವನ್ನ ಪ್ರತಿ ಸಲ ಮಾಡುವಂತಹ ಅವರ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಅವರೇ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಡಿ.ಕೆ. ಶಿವ ಅವರು 5 ವರ್ಷ ಸಿಎಂ ಆಗಬೇಕಾಗಿತ್ತು. ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಕಷ್ಟಪಟ್ಟು ಎಲ್ಲ ಶಾಸಕರನ್ನ ಗೆಲ್ಲಿಸ್ಬಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಎಲ್ಲ ಯಾವುದೂ ಇಲ್ಲ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳೋದು ಎಲ್ಲವನ್ನ ಹೇಳಿ ನಂತರ ಹೈಕಮಾಂಡ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವ್ರು ಹೇಳಿದಾರಲ್ಲ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಈ ಸತಿನೇ ಆಗಬೇಕಾಗಿತ್ತು ಅಂತೆಲ್ಲ, ಇವೆಲ್ಲ ತುಪ್ಪ ಸುರಿಯುವಂತಹ ಕೆಲಸ ಬೇಸಿಕ್ಲಿ. ಮತ್ತೆ ಈ ಶಿವಗಂಗಾ ಬಸವರಾಜ್ ಯಾರು ಅಂತ ಕೇಳಿದ್ರೆ ಎಲ್ಲರೂ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಇವರು ಡಿ.ಕೆ. ಶಿವಕುಮಾರ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು. ಅಷ್ಟರ ಮಟ್ಟಿಗೆ ಅವ್ರು ಕ್ಲೋಸು. ಸೊ ಅವರು ಹೇಳಿಕೆ ಇದು. ಪ್ರತಿ ಸಲ ಬ್ಯಾಟಿಂಗ್ ಮಾಡ್ತಾರೆ, ವಿಶೇಷ ಏನಿಲ್ಲ. ಈ ಸಲ ಕೂಡ ಅವ್ರು ಹೇಳಿದ್ದಾರೆ. ಬಟ್ ಈ ಟರ್ಮ್ನಲ್ಲೇ ಅವರು ಸಿ ಎಂ ಆಗಬೇಕಾಗಿತ್ತು ಅನ್ನುವಂತಹ ವಿಚಾರ ಹೈಲೈಟಿಂಗ್ ಪಾಯಿಂಟ್. ಅದು ಇಲ್ಲ, ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ತಗೊಳ್ತೆ ಅದಕ್ಕೆ ಬದ್ಧ ಅಷ್ಟೇ. ಯಾವುದೆಲ್ಲ ಸಿ ಎಂ ಆಗ್ತಾರೆ ಸರ್ ಹೇಳಿದ್ನಲ್ಲ, ಹಾಗೆ ಆಗ್ತಾರೆ. ಅದಕ್ಕೆ ಮತ್ತೆ ಬದಲಾವಣೆ ಮತ್ತು ಸ್ಟೇಟ್ಮೆಂಟನ್ನು ಹಿಂದಕ್ಕೆ ತಗೊಳ್ಳೋ ಮಾತಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಒಳ್ಳೆ ದಿನಗಳಿದೆ, ಕಷ್ಟಪಟ್ಟರೆ ಒಳ್ಳೆ ದಿನ ಇದ್ದೇ ಇರುತ್ತೆ. ಈಗ ಅವ್ರು ಕಷ್ಟಪಟ್ಟಿದ್ದಕ್ಕೆಲ್ಲ ಮೊನ್ನೆ 3ಕ್ಕೆ 3 ನೀವ್ಯಾರು ಮೀಡಿಯಾದವ್ರು ಗೆಸ್ಟ್ ಮಾಡಿದ್ರಾ? ಇಲ್ಲ, ಸಿ ಎಮ್ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಸಿ ಎಮ್ ವಿಷಯ ಚರ್ಚೆನೂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿ ಎಮ್ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಇದನ್ನು ಚರ್ಚೆ ಮಾಡೋಣ. ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ, ನಡೀತಾ ಇದೆ. ನಮ್ಮ ಡಿ.ಕೆ. ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ.ಕೆ. ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ. ಅದು ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ. ಅದೇನೂ ಇಲ್ಲ, ಡಿನ್ನರ್ ಪಾಲಿಟಿಕ್ಸು ಇಲ್ಲ, ಯಾವುದೂ ಇಲ್ಲ. ನನ್ನ ಸದಾಶಿವನವ್ರ ನಮ್ಮ ಮನೇಲಿ ಪ್ರತಿ ವಾರ 15-20 ಜನ ಎಮ್ ಎಲ್ ಎ ಡಿನ್ನರ್ ಪಾರ್ಟಿ ಮಾಡ್ತೀವಿ. ಹಂಗಂದ್ರೆ ಅದಕ್ಕೆಲ್ಲ ಅರ್ಥ ಕಲ್ಪಿಸ್ಕೊಂತ ಹೋದರೆ JDSನವರು ಬರ್ತಾರೆ, BJPಯವರು ಬರ್ತಾರೆ, ಎಲ್ಲರೂ ಬಂದು ಊಟ ಜೊತೆ ಮಾಡ್ತೀವಿ. ಅದು ಒಂದು ವಿಶ್ವಾಸ ಸೌಹಾರ್ದತೆ ಕೂಟ ಅಷ್ಟೇ. ಅದಕ್ಕೆಲ್ಲ ನೀವು ಪೊಲಿಟಿಕ್ಸ್ ಬರ್ಸೋದು ಬೇಡ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ H.D. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದಿಷ್ಟು: ಡಿನ್ನರ್ ಪಾರ್ಟಿ ದಿನಾ ಮಾಡ್ಕೊಳ್ಳಿ, ನನ್ನ ಅಭ್ಯಂತರ ಇಲ್ಲ. ರಾಯಚೂರಿನಲ್ಲಿ ತೊಗರಿ ಕೊಂಡ್ಕೊಳ್ಳೋರು ಇಲ್ಲ ಅಂತಾರೆ. ಮೈಸೂರು ಮಂಡ್ಯದಲ್ಲಿ ಭತ್ತ ಖರೀದಿ ಕೇಂದ್ರ ಶುರು ಮಾಡಿಲ್ಲ. ರಾಜ್ಯದಲ್ಲಿ ಸರ್ಕಾರ ನಮ್ಮ ರೈತರಿಗೆ ಏನು ಮಾಡಬೇಕು ಅದನ್ನು ಮಾಡಿ. ಏನ್ ಗ್ರೇಟ್ ಸಿದ್ದರಾಮಯ್ಯ, ಇವರಂತ ಸಿಎಂ ದೇಶದಲ್ಲೇ ಯಾರು ಇಲ್ವಂತೆ ಅಂತ ಕುಮಾರಸ್ವಾಮಿಯವರು ವ್ಯಂಗ್ಯದ ನುಡಿಗಳನ್ನು ಆಡಿದ್ದಾರೆ. ಜೊತೆಗೆ ಆಡಳಿತ ಯಂತ್ರ ಅನ್ನೋದು ತುಕ್ಕು ಹಿಡಿದಿದೆ, ಗ್ರಹಣ ಬೆಳೆದಿದೆ ಅನ್ನೋದನ್ನ ಅವರ ವಿಶಿಷ್ಟ ಮಾತಿನ ರೀತಿಯಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಬೇಸಿಕ್ಲಿ ಅವರ ಮಾತಿನ ತಾತ್ಪರ್ಯ ಅಷ್ಟೇ ಆಗಿದೆ. ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ KDBನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ನವ್ರು ಭಾಳ ದಿನ ಸೇರಿ ಮಾಡಿದ್ದೀರಲ್ಲ. ಜಡ್ಜ್ಮೆಂಟ್ ಕೊಟ್ಟು ಈಗ ಎಷ್ಟು ದಿವಸ ಆಯಿತು? ಜಡ್ಜ್ಮೆಂಟಲ್ಲಿ ಏನು ಹೇಳೋರೆ? ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ? ರೈತರಿಗೆ 2019 ಏನು ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ ಅದನ್ನು ದುಡ್ಡು ಕೊಡಬೇಕು ಅಂತ ಹೇಳಿ ಎಲ್ಲಿ MB ಪಾಟೀಲ್ ಎಲ್ಲವರೇ? ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ. ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ, 2 ತಿಂಗಳೊಳಗೆ ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು. ಯಾರು ರೈತರ ಬಗ್ಗೆ ಚಿಂತೆ ಇದೆಯಾ ನಿಮಗೆ? ಪ್ರತಿನಿತ್ಯ ಡಿನ್ನರ್ ಪಾರ್ಟಿ. ನಾವು ಡಿನ್ನರ್ ಪಾರ್ಟಿ ಎವರಿಡೇ ಮಾಡ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಏನು ಇವತ್ತು ರಾಜ್ಯದಲ್ಲಿ ಏನಾಗಿದೆ, ರಾಯಚೂರಿನಲ್ಲಿ ತೊಗರಿ 26,000 ಕ್ವಿಂಟಲ್ ತೊಗರಿ ಬಂದೈತೆ ಅಂತಾರೆ. ಅಲ್ಲಿ ತೊಗರಿ ಇವತ್ತು ಕೊಂಡ್ಕೊಳ್ಳೋರಿಲ್ಲ ಅಂತಾರೆ. ಇಲ್ಲಿ ಈ ಕಡೆ ಮೈಸೂರು ಮಂಡ್ಯ ಭಾಗದಲ್ಲಿ ಭತ್ತ ಇನ್ನೂ ಖರೀದಿ ಕೇಂದ್ರ ಓಪನ್ ಮಾಡಲಿಲ್ಲ. ಇದೆಲ್ಲ ಬಿಟ್ಟುಬಿಟ್ಟು ಈ ಕತೆ, ಈ ರಾಜಕಾರಣ ಯಾತಕ್ಕೆ ಮಾಡ್ತೀರಿ? ಮೊದಲು ರಾಜ್ಯದಲ್ಲಿ ನಮ್ಮ ರೈತರಿಗೆ ಸರ್ಕಾರ ನೀವೇನು ಮಾಡಬೇಕಲ್ಲ, ಮೊದಲು ಅದು ಮಾಡ್ರಪ್ಪ. ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ನೈಸ್ ಕಂಪ್ನಿ ದರೋಡೆ, ಅದಕ್ಕೆ ಯಾರ್ಯಾರ ಪಾತ್ರ ಇದ್ದೀರಿ? ನಿಮ್ಮ ಜಯಚಂದ್ರನ್ನೇ ಕಾನೂನು ಸಚಿವರಾಗಿ ಅದರ ಅಧ್ಯಕ್ಷನ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು, ತಗೊಂಡು ಕಸದ ಬುಟ್ಟಿಗೆ ಹಾಕಿದ್ರಿ.
ಏನು ಗ್ರೇಟ್ ಸಿದ್ದರಾಮಯ್ಯನವರು, ದೇಶದಲ್ಲಿ ಯಾರೂ ಮಾಡಿಲ್ವಂತೆ, ಇಂಥ ಮುಖ್ಯಮಂತ್ರಿ ಇಲ್ವಂತೆ ಪಾಪ. ಏನು ಮಾಡಿರೋದು ಆ ಭೂಮಿ. ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ಗೆ ಮಾಜಿ ಡಿ.ಸಿ.ಎಂ ಅಶ್ವಥ್ ನಾರಾಯಣ್ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಜನರೇ ಭಗವಂತ, ಜನರು ದೇವರು ಇಬ್ಬರನ್ನ ಕೂಡ ಪೂಜೆ ಮಾಡಿ ನೀವು. ಸಿದ್ದರಾಮಯ್ಯ, ಡಿ.ಕೆ.ಶಿ, ಪರಮೇಶ್ವರ್ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವರ ಸ್ವಾರ್ಥಕ್ಕೆ ಕಾಂಗ್ರೆಸ್ ನಾಯಕರಿಗೆ ದೇವರು ನೆನಪಾಗ್ತಾರೆ. ಅಂದರೆ ಸ್ವಹಿತಾಸಕ್ತಿಯನ್ನು ಕಾಯ್ದುಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಇವರೆಲ್ಲ ಹೋಗ್ತಾ ಇರೋದಷ್ಟೇ ಅಂತ ಹೇಳ್ತಾ ಇದ್ದಾರೆ. ಜನ ಅಧಿಕಾರ ಕೊಟ್ಟರು, ಆ ಜನರ ರಕ್ತವನ್ನು ಇವರೆಲ್ಲ ಹೀರ್ತಾ ಇದ್ದಾರೆ. ಇವರಿಗೆ ಭಗವಂತ ಕ್ಷಮಿಸಲ್ಲ, ಆಶೀರ್ವಾದವನ್ನ ಕೂಡ ಕೊಡಲ್ಲ ಅಂತ ಕಿಡಿಕಾರಿದ್ದಾರೆ. ಜನನ ಪೂಜೆ ಮಾಡ್ರಿ, ದೇವ್ರ ಪೂಜೆನೂ ಮಾಡಿ. ಜನನೇ ನಿಮ್ಮ ಮುಂದೆ ಕಣ್ಣು ಮುಂದೆ ಭಗವಂತರ ಥರ ಇದ್ದಾರೆ. ಆ ಭಗವಂತ ಜನರನ್ನ ನೋಡಿ. ಇವತ್ತು ಸಿದ್ದರಾಮಯ್ಯನವರು ದೇವಸ್ಥಾನಗಳೆಲ್ಲ ಭೇಟಿ ಕೊಡ್ತಾರೆ, ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ, ಪರಮೇಶ್ವರ್ ಅವರು ಕೊಡ್ತಾರೆ, ಈ ರೀತಿ ಎಲ್ಲರೂ ಭೇಟಿ ಕೊಡ್ತಾರೆ. ಆದರೆ ಸನಾತನ ಧರ್ಮವನ್ನು ವಿರೋಧಿಸ್ತೀರಾ, ನಮ್ಮ ನಾಡಿನ ಸಂಸ್ಕೃತಿಯನ್ನು ವಿರೋಧಿಸ್ತೀರಾ. ಆದರೆ ನಿಮ್ಮ ಸ್ವಾರ್ಥಕ್ಕೆ ಬಂದಾಗ ಮಾತ್ರ ದೇವ್ರುಗಳು ನೆನಪಾಗ್ತಾರೆ. ಸಿದ್ದರಾಮಯ್ಯನವ್ರಿಗೂ ನೆನಪಾಗ್ತಾರೆ, ಶಿವಕುಮಾರ್ ಅವ್ರಿಗಂತೂ ತುಂಬ ನೆನಪಾಗ್ತದೆ.